ಅಲ್ಲ ಕಣವ ಕೆಂಪಿ ಟ್ರೈಯಲ್ಲಿ ಆತಾಗೆ ಮೆಣಸಿಕಾಯಿ ಬಿಡಿಸ್ಬಿಡಿವ್ರಿ. ಅಲ್ಲ ಇಷ್ಟೊಂದು ದೊಡ್ಡ ಗಿಡ ಗಂಟು ಬಿಟ್ಕೊಂಡಾರ ನೆಟ್ಬಿಡ್ಬೇಕು ತಾನೆ. ಹೇಳಿ ನಿಮ್ಮ ಸುಬ್ಬಣ್ಣ ಬಂದಾಗ ಯಾಕೆ ಹಿಂಗೆ ಮಾಡಿದೀಯ ನೀನು ಅಂತವ. ಅಲ್ಲ ಕನಕ ಸೊಸೆಯ ತಂದು ಕೊಟ್ರೆ ಇವಾಗ ಹೆಂಗೆ ನೆಡ್ತಿದ್ರು ಹಂಗೆ ನೆಡ್ತೀವಪ್ಪ. ಆಲೇ ಅವನು ನರ್ಸರಿ ಅಣ್ಣ ಇವ್ರು ಆರ್ಡ್ರ್ ಕೊಟ್ಬಿಟ್ಟು ಬಂದ್ಮೇಲೆ 15 ದಿವಸ ಆಗದೆ ಕನಕ ಫೋನ್ ಮಾಡಿ ತಗೊಂಡೋಗಿ ಬಂದಿ ಅಂತ ಹೋಗ್ದಾನೆ. ಅದು ಇದು ಇದು ಅದು ಅನ್ಕೊಂಡು ಕಾಲ ಕಳ್ಬಿಟ್ಟು ಈಗ ತಂದಿರೋದು ಹಿಂಗೆ ಬೋಯ್ತಿತ್ತಲ್ಲ. ಅದೇನೋ ನೆಡ್ದಂಗೆ ಇಲ್ಲಿ ಹೋಗಾಳೆ ಅಂತವ. ಎಲ್ಲಿ ಹೊಂಟೋಗಿದ್ದೆ ನೀನು? ನಮ್ಮ ಹೊಟ್ಟೆಳು ರಪ್ಪನ ಮನೆಗೆ ಹೋಗಿ ಕೂತಾವಳೆ ಹಂಗೆ ಹಿಂಗೆ ಅನ್ಕೊಂಡು ಬಾಯಿ ಬಂದಂಗೆ ಮಾತಾಡ್ತಿದ್ದೆ. ಮಾತಾಡ್ಲಾಕವ ಸದರ ಸಿಕ್ತೀವಿ ಅಂದ್ರೆ ಎಲ್ಲ ಮಾತಾಡ್ತಾರೆ ಕಣ. ನಿಮ್ಮ ಅತ್ತೇನು ಬೋಯ್ತಿದ್ಲು ಕಣವ, ಕರೆಯಕ್ಕೆ ಹೋಗಿದ್ಲು ಅವತ್ತೇ. ನೋಡ ನೆಟ್ಕೊಡು ಬವ್ವ ಅನ್ಕೊಂಡು ಕಂಬ್ಲಿನೂ ಕರಿತೀನಿ ನೀನು ಬಾ ಅಂತ ನಾನು ಒಪ್ಕೊಬಿಟ್ಟಿದ್ದೆ. ಇನ್ನು ಎಲ್ಲಿ ಬರೋನೆ ಅತ್ತೆ ಬರ್ನಿಲ್ಲ. ಯಾಕಂದ್ರೆ ಸುನಂದಕ್ಕ ಮಾತಾಡಿದ್ರು ಅಂತಾರಲ್ಲ. ಈಗ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅನ್ಕೊಂಡು ನಮ್ಮ ಅವ್ವ ಫೋನ್ ಮಾಡ್ತಲ್ಲ ಹೋಗ್ಬೇಕು ಹೋಗ್ಬೇಡ್ದು ಹೇಳು. ಮತ್ತೆ ಆಲೇ 15 ದಿವಸದಿಂದನೂ ತಗೊಬನ್ನಿ ನೆಟ್ಬಿಟ್ಟು ಹೋಯ್ತೀನಿ ಅಂತ ಇದೆ. ಏನು ತರ್ನಿಲ್ಲ ಬಿಡ್ನಿಲ್ಲ. ಈಗ ನಾನು ಊರಿಗೆ ಹೋಗೋದು ನೋಡ್ಬಿಟ್ಟು ತಂದು ಮಡಗ್ಬಿಟ್ರೆ ನಾನು ಏನು ಮಾಡಬೇಕಾಗಿತ್ತು? ಅದು ತಂದು ಇದ್ದಿತ್ತಿಲ್ಲ ಸತ್ತಿನ 3 ಗಂಟೆಗೆ ಅಂದಿದ್ದು. ತಂದಿದ್ರೆ ಹೆಂಗೋ ನೆಟ್ಬಿಟ್ಟಾರು ಹೋಗೋನು. ಏನು ಆಯ್ಕಿಲ್ಲ ಬಾಕಿ ಅಪ್ಪಕ್ಕ ಏನಾದವು ನಿಂತ್ಕತವೆ ಕಣ. ಈಗ ಮಳೆ ಅನಿತದಲ್ಲ ನಿಂತ್ಕತವೆ ಕಂದ್ ಬಾ. ಅಯ್ಯೋ ನಿಂತ್ಕಲ್ದ ನೀಡಕ್ಕಿಲ್ಲ. ನೀಡೋ ಟೈಮ್ ನೆಡ್ಬೇಕಲ್ವವ. ಗಣಸು ತಂದ್ಕೊಡ್ನಿಲ್ಲ ಅಂದ್ರೆ ನೀನೇನು ಮಾಡಿ ಸುನಂದಕ್ಕ ಹೇಳ್ತಿದ್ಯಲ್ಲ. ಅಣ್ಣ ತಂದ್ಕೊಡ್ನಿಲ್ಲ ಅಂದ್ರೆ ಮನೆಗೆ ಈಗ ನಡಿಪೋದ್ನು ಅದ್ವಾಗ ತಂದ್ಕೊಡ್ತಾನೆ ಮನೇಲಿ ಮಾಡಿಯೇ. ಅವರೇ ತಂದ್ಕೊಡ್ನಿಲ್ಲ ಅಂದ್ರೆ ಅಕ್ಕ ಹೋಗ್ಬೇಕಾಗಿರ್ತಾರಕ್ಕೆ. ಅವ್ರು ಮಾತಾಡ್ತಾರೆ ಬಿಟ್ಟು ನೀನು ಮಾತಾಡು. ಏನೋ ಕಾಣೆಕನವ ಅವ್ರ ಅತ್ತೆನೂ ಹಂಗೆ ಬೋಯ್ತಿತ್ತು ಗಂಡು ಹಂಗೆ ಅಂತಿತ್ತು. ಅಯ್ಯೋ ಸದರ ಸಿಕ್ಕಿ ನೀನು ಮಾತಾಡ್ಲಿ ಬೋವ. ಈಗ ಏನೀಗ ನಮ್ಮ ಅಪ್ಪನು ನಮ್ಮ ಅವ್ವನು ನೋಡ್ದಂಗೆ ನಾನು ಇವ್ರನ್ನೇ ನೋಡ್ಕೊಂಡು ಕುತ್ಕೊಳಕದ್ದೆ ಇಲ್ಲಿ. ಅವ್ರು ನೋಡ್ಬೇಡ್ದ ನಾನು ನಮ್ಮ ಅವ್ವನು ನಮ್ಮ ಅಪ್ಪನೂ ನಿಂತ್ಕೊಳಕ್ಕಿಲ್ವಕ್ಕ? ನಿಂತ್ಕೊತವೆ ಕಣ ಆಗ್ತಾಯಿ ಸುಮ್ಮನಂಗಂತೆ. ಏನು ಬಲ್ತೋಗಿದಾವು ನಿಂತ್ಕೊತವೆ ಕಣ ಹಾಕು. ಈಗೇನು ಮಳೆ ಅನಿತ ಕೂತದೆ ಚೆನ್ನಾಗಿ ನಿಂತ್ಕೊತವೆ ಕಣ. ಪರವಾಗಿಲ್ಲ ಏನು ಆಯ್ಕಿಲ್ಲ ಕತೆ. ಸದ್ಯಕ್ಕೆ ನಿಂತ್ಕೊಬಿಟ್ರೆ ಸಾಕು ಕನಕ. ಇನ್ನು ಒಸಿ ಗಿಂಜಡನಕ ಇನ್ನು ಚೆನ್ನಾಗಿ ಬರ್ನಿಲ್ಲ ಅಂದ್ರೆ ನನ್ನ ಮೇಕೆ ತಕ್ಬಿಡ್ತಾರೆ. ಅಯ್ಯೋ ಬವ್ವ ಆಯ್ತು ಬಾ ಮಾತಾಡ್ಕೊಳ್ಳಿ ಅದಕ್ಕೆಲ್ಲ ತಲೆಗೆಡ್ಸ್ಕೊಬೇಡ ನೀನು. ಇರು ಸುಮ್ಮನೆ. ಎಲ್ಲಿ ಮತ್ತೆ ಅವತ್ತೇ ಏನು ಹೊಲ್ದಲ್ಲೆಲ್ಲ ಒದ್ದಾಡಂಗೆ ಆಡ್ತಿದ್ಲಲ್ಲ ಎಲ್ಲಿ ಹೋದ್ಲು? ನಮ್ಮ ನಾದ್ನಿ ಊರಿಗೆ ಹೋಗೋದೆ ಎಸದೇರೂರಿಗೆ ಹೋಗಿರೋದು. ನಾನು ಅತ್ತಾಗ ಹೋದ್ಮೇಲೆ ಇವ್ರು ಇತ್ತಾಗಿ ಏನು ಜವಾಬ್ದಾರಿ ಇರೋಳಂಗೆ ಆಡ್ತಿದ್ಲಲ್ಲ. ಜವಾಬ್ದಾರಿ ನಿಭಾಯಿಸ್ಬಿಟ್ಟು ಹೋಗ್ಬೇಕು ತಾನೆ. ಸುಮ್ಮ ಬಾಯಲ್ಲಿ ಮಾತಾಡೋದ? ಏನು ಮಾಡಿಯವ ಇನ್ನೇನು ಮಾಡಿ? ಅಯ್ಯೋ ಅದು ನಿಮ್ಮ ಅಮ್ಮನ ಬಾಯಿ ಜಾಸ್ತಿ ಕಣವ. ಏನು ಹೊಸಿ ಮಾತಾಡಲ್ಲ ತಾಯಿ ಪುಣ್ಯಾತ್ಕಿತಿ. ಅವ್ವ 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 ಭಾಳ ಮಾತಾಡ್ತಾಳೆ ಮಾತ್ರ ಬಾ. ಅಯ್ಯೋ ಹೆಂಗೋ ಮಾತಾಡ್ಕೊಂಡಿರ್ಲಿ ಬಕ್ಕ. ಇನ್ನೇನು ಸುನಂದಕ್ಕ ನಿನ್ನ ಮಗಳು ಬರಿದ್ಲ ಈಗ ಬಂದವಳು ನನ್ನ ಮಗಳು. ಯಾರವ ನನ್ನ ಮಗಳನ್ನ ನೀನಾರೇ ನಿನ್ನ ಆದ್ನಿ ಬಂದರೆ ಸಾಕು ಅನ್ಕೊಂಡು ಕಾಯ್ತಾ ಇರ್ತೀಯ. ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಅದು ಚೆನ್ನಾಗಿರ್ತೀಯ. ನಿನ್ನ ಆದ್ನಿ ಕೊಟ್ಟೆ ನನ್ನ ಮಗಳನ್ನ ಮಾತಾಡ್ಸೋರೆ ಗೊತ್ತಿಲ್ಲ ಕಣವ. ನನ್ನ ಮಗಳು ಬಂದರೆ ಮಕ ಮಾಡ್ಕೊತಾರೆ ಅತ್ತಾಗಿತ್ತಾಗೆ ಹಣ್ಣೊಂದಿಕ ಹತ್ಕೊಂದಿಕ. ಅದಕ್ಕೆ ನನ್ನ ಮಗಳು ಬರೋಕ್ಕೆ ಒಪ್ಪಳು. ಅದೇ ಕಂಗಂದಿಯೇ ಚೆನ್ನಾಗೇ ಮಾತಾಡ್ತಾರಲ್ಲ. ಸುಮ್ಮನೆ ಇಲ್ದೋದ್ನೇ ಮಾತಾಡ್ತೀಯಪ್ಪ ನೀನು. ಕಂಬ್ಲಿ ಮಾಡೋ ಬಂಗ್ವಾ ಕಣ. ಏನು ಹುಸಿ ಚೆನ್ನಾಗಿ ಮಾತಾಡ್ಸಕ್ಕಿಲ್ಲ ಕಂತೆ. ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ ಕಣ. ನಾನು ಕಂಡಿಲ್ವಾ ಇತ್ಲು ಮಕ ಹಾಕದೇಕಂತ ಈ ಕೆಂಪಿ. ಅಯ್ಯೋ ಸುಮ್ಮನಿರತ್ತಾಗೆ ಯಾ ಮುಂಡೆಗೆ ಬೇಕು ಅನ್ಸ್ಬಿಟ್ಟದೆ ನಿಜವಾಗ್ಲೂ. ಅಯ್ಯೋ ಅಕ್ಕ ಅವ್ರು ಅರ್ಥ ಮಾಡ್ಕೊಳ್ದೋದ್ಮೇಲೆ ಇನ್ನೇನು ಮಾಡಂಗಿದ್ದದು. ಅವರು ಅಪ್ಪನ ಮನೆ ಅಂತ ಇರೋದ್ಕಲ್ವ ಬರೋದು. ನಾವು ಇರೋದ್ಕಲ್ವ ಬಾವನ್ಸದ ಅನ್ನೋದು ಅವರಲ್ಲೂ ಆತ್ಮದಲ್ಲಿ ಹುಟ್ಟಬೇಕು. ಯಾರೇ ಇನ್ನೇನು ಹೊಡೆದು ಬುದ್ಧಿ ಕಲ್ಸಕ್ಕಲ್ದ ಹೊಡೆದು ಬುದ್ಧಿ ಕಲ್ಸಕ್ಕಾಯ್ತದೆ. ದುರ್ಬುದ್ಧಿ ಕಲ್ತಿರೋದ್ಕಂತೆ ಬಾತಾಯಿ ಏನಾರ ಮಾಡ್ಕೊಳ್ಳ. ನಿಜಕ್ಕೂ ಒಂದ್ಸತಿ ನನಗೆ ಭಾಳ ಬೇಜಾರಾಗೋಯ್ತದೆ ಕಣವ. ಬಂದಾಗ ಇವ್ರು ಮಾತಾಡಲಿಲ್ಲ ಅಂದ್ರೆ ಅವರು ಇರೋಕಿಲ್ಲ ಕಣ್ಮಗ ಹೊಂಟೋಯ್ತಾರೆ. ಕಾಂಬ್ಲಿ ಅಂತೋಳೆ ಈಗ ಕರ್ದಿ ಅದನ್ನೇನ ಭಾವನಿಸ್ತಾ ಇಲ್ವಾ? ಅವ್ರ ಅತ್ತೆನೇ ಹಂಗಂತದೆ ನಮ್ಮನ್ನ ಕಂಬ್ಲಿ ಚೆನ್ನಾಗಿ ಅವಳೆ ಎಲ್ಲರೂ ಕೊಟ್ಟು ಚೆನ್ನಾಗಿ ಭಾವನಿಸ್ತಾಳೆ ಅಂತ. ಅಷ್ಟು ಅನ್ಸ್ಕಲ್ದೋದ್ಮೇಲೆ ಯಾಕೆ ನನ್ನಮ್ಮ ಕೇಳು ಕೆಂಪಕ್ಕನೆಯ. ನಾನು ಅವ್ಳು ಬಂದರೆ ಅವ್ರ ಕೈ ಅವ್ರ ಬಾಯಿ ಕಣಮ್ಮ. ನಾನು ಕೈ ಬಾಯಿ ನೋಡೋಳೆ ಎಲ್ಲ. ಅವರು ಉಂಡಿದ್ದೆ ಅವ್ರು ತಿಂದಿದ್ದೆ. ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊ ಹೋಗ್ಲಿ ಅಂತ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಕಣಮ್ಮ. ನನ್ನ ಮಗಳಿಗೂ ಒಂಥರ ಅವಳಿಗೊಂಥರ ಅಂತ ಮಾಡ್ತಾಯಿಲ್ಲ ನಾನು ನಿಜವಾಗೂ. ನನ್ನ ಮಗಳು ಹೆಂಗೋ ಹಂಗೆ ನನ್ನ ಆದ್ನಿನೂ ಇನ್ನೇನಾರು ಅಣ್ಣಿದ ಕರೆದು ಭಾವನ್ಸಕ್ಕೆ ಅನ್ಕೊಂಡು ಮಾಡ್ತಾ ಇರೋದು ಕಣಮ್ಮ. ಮಾಡ್ಕೊಂಬ್ಲಿ ಮಾಡು ಒಳ್ಳೇದಾಗಲಿ ನಿನಗೂ ನಿನ್ನ ಮಗಳಿಗೂ ಒಳ್ಳೇದಾಗಲಿ. ಅವ ಇರೋದೊಂದು ಹೆಣ್ಣಿಗೆ ಒಳ್ಳೇದಾಗ್ಬಿಡ್ದ ಮಾಡು ಹೆಂಗೋ ಅಚ್ಚುಕಟ್ಟಾಗಿ. ಇವಳಿಗೆ ಹಂಗೆ ಕರೆಯಕ್ಕಿಲ್ವಾ? ಹೋಯ್ತಾಳೆ ಅಲ್ಗೂ ಕರೆದ್ರೆ ಹೋಯ್ತಾಳೆ ಮಾತಾಡ್ಸಿದ್ರೆ. ಅಯ್ಯೋ ಕೆಂಪಿ ಏನು ಅನ್ಕೊಂಡಳು ಕೆಂಪಿ ಬೇಗ ತಿಳ್ಕೊಬಿಡ ಕಣವ ಹಿಂಗಂತಾಳೆ ಅಂತವ.
ಏನೇ ಆಲಿ ನೀನು ಬಾವಣಿಕೆವು ಅವಳು ಬಾವಣಿಕೆವು ಭಾಳ ವ್ಯತ್ಯಾಸ ಕಣವ. ನೀನು ಮನೆ ಮಕ್ಳು ಬಂದವ್ರು ಕಾಪಿ ಕಾಯಿಸ್ಕೊಡ್ದಂಗೆ ಕಳ್ಸಕ್ಕಿಲ್ಲ. ನಿನ್ನ ತಂಗಿ ಯಾಕಂಗೆ ಬುದ್ಧಿ ಕಲ್ತಿದ್ದಳು. ಇತ್ತಾಗ ಬನ್ನಿ ಅತ್ತಾಗ ಬನ್ನಿ ಏನಕ್ಕಿಲ್ವಲ್ಲ. ಸುನಂದಕ್ಕ ಕೇಳು, ಕಂಪ್ನಿನೇ ಕೇಳು. ನಾನೇನು ಚೆನ್ನಾಗಿ ಮಾತಾಡ್ಸೋಳು ಅವಳು, ನಾನು ಚೆನ್ನಾಗಿ ಮಾತಾಡ್ಸಕ್ಕಿಲ್ಲ. ಬೇಕಾ ಬಿಟ್ಟ ಮೇಲೆ ಮಾತಾಡ್ಸೋದು ಅವ್ರು ನಿಮ್ಮ ಕಂಡಾಗ ನಾವೇನೇ ಮಾಡಿದಾವ ಅವ್ರಿಗೆ. ಅಯ್ಯೋ ಮಾಡತ್ತಾಯಿ ಏನು ಕತ್ತಾಗಿನ ಒತ್ಕ ಹೋಯ್ತಿದ್ರೆ ಇರಾಗ ಚೆನ್ನಾಗಿರ್ಬೇಕು. ಅದೇನಂಗೆ ದುರ್ಬುದ್ಧಿಗಳು ಕಲ್ತಿದಾರೆ ಏನೋ ನನಗಂತೂ ಗೊತ್ತಿಲ್ಲ ಕಣವ. ಮಾತಾಡಕ್ಕಿಲ್ಲ ಕಣಮ್ಮ. ನಾನು ಕಂಬ್ಲಿ ನೋಡ್ಕೊಂಡು ಬತ್ತಾಳೆ ಅನ್ಕೊಂಡು ನಾನು ಸುಮಾರು ಹೊತ್ತು ಗಂಟಕ್ಕಾದ್ರೆ ಅಕ್ಕ ಎಷ್ಟೊತ್ತಿಗೆ ಹೋದಳು ಅಂತ ಕೇಳಿದ್ಲು. 2 ಗಂಟೆ ಅಂದ್ರೆ ನಾನು ಬರೋದು 5 ಗಂಟೆ ಅಂತಾಳ ಕಂಬ್ಲಿ. ಅದಕ್ಕಂತೆ ಅಲ್ಲ ಮುಂದಾಗೆ ಬರೋಳು ಇವಳು ಬೇಕು ಅಂದಿದ್ರೆ ನೀನು ಓದಿಸ್ಲೇ ಬಂದಿದ್ರ ಜೊತೆಲೆ ಯಾಕ ತಂಗಿಯವ್ರು ಮಾತಾಡ್ಕೊಂಡು ಚೆನ್ನಾಗಿರ್ಬೋದಾಗಿತ್ತಲ್ಲಕ್ಕ. ಯಾಕೆ ಹಿಂಗೆ ಆಡೋಳ ಕಾಣೆ ಕಣವ. ಅಯ್ಯೋ ನಾನು ಕುಟ್ಟುವೆ ಗ್ಯಾನ್ ಚೆನ್ನಾಗಿರೋ ಮಾತಾಡ್ತಾಳೆ, ಇಲ್ದಾರ ಮಾತಾಡಕ್ಕಿಲ್ಲ ಕಣಕ. ನಾನಂತುವೆ ಅವಳು ಏನಕ್ಕ ಅಂದಾಗ ಏನವ ಅನ್ನೋದಷ್ಟೇ. ಅಷ್ಟು ಬಿಟ್ರೆ ನಾನು ಕಲ್ತ್ಕೊಂಡೆ ತಗೆ. ಎಷ್ಟು ದಿವಸ ಅಂತ ಮೇಲ್ಬಿದ್ದು ಮಾತಾಡ್ಸಕ್ಕದದು ಅಡವಾಳಕ್ಕೆ ಗೊತ್ತಿಲ್ಲ ಕಂದ್ಬಿಡು. ಕೆಂಪಿ ಹಂಗಂತೂ ಅಲ್ಲಕತ್ತೆ ಅವಳು. ಏನು ಟೀ ಕಾಫಿ ಬೆಡ್ಡು ಬಿಸ್ಕತ್ತು ಏನು ಬರ್ನೇ ಇಲ್ವಲ್ಲ. ಸಾಕಬ ಅಂತ ಅಂದಿನ ಮೊಟ್ಟೆಯವ್ರಿಗೆ ಅದು ಏನು ಮಾಡೋರು ಕಾಣಕನವ. ಫೋನ್ ಮಾಡ್ತೀನಿ ತಡೀರಿ. ಅಲ್ಲ ಏನಮ್ಮಿ ರೀ ಮೆಣಸು ಸೊಸಿ ನಡೆಸ್ತೇನೆ. ಎಲ್ಗೋಗಿದ್ದೀರಿ ನೀವು? ನೆಡ್ಸು ಬರ್ತೀನಿ. ಅಲ್ಲಿ ಒಂಚೂರು ಮನೆ ತಕೋಬಿಟ್ಟು ರಶ್ಮಿಗೂ ಮೀನಾಕ್ಷಿಗೂ ಯಾರು ಹೇಳ್ಬಿಟ್ಟು ಕಾಫಿ ಕಾಯಿಸ್ಕೊಂಡು ಟೀ ಬೇಕು ಕಾಫಿ ಬೇಕಾಕ? ಟೀ ಕಾಯಿಸವ ಕಾಫಿ ಬೇಡಕನ. ಟೀ ಅಂತೆ ಟೀನೇ ಕಾಯಿಸ್ಕೊಂಡು ಹಂಗೆ ಅಂಗಡಿಲಿ ಬ್ರೆಡ್ ತಕೊಂಡು ಕಡಲೆಪುರಿ ತಕೊಂಡು ಬನ್ನಿ ಇಲ್ಲಿ. ಆಯ್ತಾ ನೆಟ್ಟಾಯ್ತಾ? ಈಗ ಬಂದು ಇಟ್ಕೊಂಡಿಬೇಕಂತ ಬನ್ನಿ. ಇನ್ನೆಲ್ಲಿ ಆಗೋಗಿದ ಜಾಲಿ. ಇನ್ನು ಮುಕ್ಕಾಲ್ವಲ್ಲ ಅದು ಈಗ ಒಂದು ಕಾಲ್ವಲ್ಲ ನೆಟ್ಟಿವಿ ಅಷ್ಟೇ ಕನ. ಹೆಚ್ಚಾಗ ತಕಬಪ್ಪ ಸುಬ್ಬಪ್ಪ. 2ಕ್ಕೆ ತಕಬ ಹಂಗೆ 2ಕ್ಕೆ ತಕಬ 2ಕ್ಕೆ. ಸುನಂದಕ್ಕೊಂದು 2ಕ್ಕೆ ಅಂತ ತಕ ಬಂದ್ಬಿಡಿ. ತತ್ತೀನಿ ಬಿಡು. ಗೋವಿಂದಂಗೆ ಫೋನ್ ಮಾಡಂಗನು ಕಡಲೆಪುರಿ ಬ್ರೆಡ್ಡು 2 ಕೆಲನೂ ಅಲ್ಲಿಂದ ತತ್ತೀನಿ. ಅಯ್ಯೋ ಅವನ್ನೇನು ಕೇಳಿರಿ ತಕ ಬನ್ನಿ ತಗೆ. ಅವ್ರ ಅಂಗಡಿಗೆ ಹೋಗ್ಬೇಕಾ? ಇನ್ನು ಯಾರ ಅಂಗಡಿಲಿ ತರಕಾಯ್ಕಿಲ್ವಾ? ಓಹೋ ಏನು ಮೆಣಸಿನ್ಕಾಯಿ ನಾನು ಅಪ್ಪನೇ ತಿಂತಿದ್ದನ್ಲೇ ಕೊಟ್ಟಿರ್ತಾನೆ ಏನತ್ತೆ. ಅವನ ಅಂಗಡಿ ಎಲ್ಲಿದ್ದದ ಅಲ್ಲಿ ಬೇಕ್ರಿಲಿ ತಕ ಬನ್ರಿ ಬೆಡ್ಡ ಕಡಲೆಪುರಿಯ ಇವು ಕುಮಾರಣ್ಣ ಅಂಗಡಿಲಿ ತಕ ಬನ್ನಿ. ಇದನ್ನ ಟೀಯ ಕಾಯಿಸ್ಕೊಂಡು ಹಾಲ ಇದ್ದದ ಕಣೆ ಏನೋ ಕಣೆ ಇಲ್ದವ್ರು ಒಂದು ಅರ್ಧ ಪ್ಯಾಕೆಟ್ ಹಾಲು ತಗೊಂಡೋಗ್ಬಿಟ್ಟು ಕಾಯಿಸ್ಕೊ ಬನ್ನಿ. ಅಲ್ಲಿ ಜೀವ ತೆಗಿಬೇಡಿ ಹೆಂಗಸ್ರುಗಳಿಗೆ. ಎಲ್ಲನ ಹದ ಮಾಡಿ ಹೋಗ್ತಿಲ್ಲ ಪುರಾಣ ಹೊಡ್ಯಕ್ಕೆ ನಿಂತಿರ್ತೀಯಲ್ಲ. ನಿಮ್ದೊಂಥರ ನಾನೇನು ಒಂದು ಗಳಿಗೋ ಕುಂತೀರ ಕಂಬ್ಲಿ ಕರ್ಕೊಂಡು ದುಸು ನೋಡಿ ಬಂದೀನಿ. ತಕ ಬನ್ನಿ ಆಯ್ತು. ಸರಿ ಆಯ್ತು ಬಿಡು ತತ್ತೀನಿ. ತಕ ಬನ್ನಿ. ಅಯ್ಯೋ ತತ್ತೀನಿ ಸುಮ್ಮನೆ ಇರ್ಲಿ ಇದಕ್ಕೆ ಹಿಂಗೆ ಆಡ್ತಾಯಿದ್ದಿ ತಗೊಬತ್ತೀನಿ ಬಿಡು. ಸರಿ ಆಯ್ತು. ಅಲ್ಲಕ್ಕನ್ ಕೆಂಪಿ ನಿಮ್ಗೆ ಊರ್ಮಿಳ ವಿಷಯ ಗೊತ್ತಿತ್ತಿಲ್ವಾ ಮದ್ವೆಕ್ಕಿಂತ ಮುಂಚೆ? ಅಲ್ಲಕ್ಕನ್ ಸುನಂದಕ್ಕ ಗೊತ್ತಾಗಿದ್ರು ಮಾಡ್ತೀರ ನಮ್ಮ ಅವನು ನಮ್ಮ ಅಪ್ಪನವೇ. ನಮ್ಗೆ ಏನು ಗೊತ್ತಿಲ್ಲ. ಅಯ್ಯೋ ವಿಚಾರಿಸ್ಬೇಕಾಗಿತ್ತು ಕಂದ್ ಬಾ ನೀವು ವಿಚಾರಿಸ್ಬಿಟ್ಟಲ್ವಾ. ನಿಮ್ಮ ಅವ್ವ ನಿಮ್ಮ ಅಪ್ಪ ಎಲ್ಲ ಚೆನ್ನಾಗಿ ವಿಚಾರಿಸ್ಬಿಟ್ಟು ಮಾಡ್ಬೇಕು ತಾನೆ. ಅಯ್ಯೋ ಏನು ಮಾಡಿ ಹಣೆ ಬರ 30 ಎಕರೆ 40 ಎಕರೆ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬಂದಿದ್ರು. ಅಯ್ಯೋ ಅದೇ ಒಂದು ರೂಢಿ ನಿಂಗಮ್ಮನು ಹಂಗೆ ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡ್ರಂತಲ್ಲ ಹಂಗೆ ಮಾಡ್ಕೊಂಡ ನಿನ್ನುವೆ. ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡ್ರು ಏನು ಮಾಡಿ. ಎಷ್ಟು ದಿವಸ ಆದ್ಮೇಲೆ ಗೊತ್ತಾಯ್ತು ನಿಮಗೆ? ಅಯ್ಯೋ ಮದುವೆ ಆದ್ಮೇಲೆ ಹೊಸ ದಿವಸ ಆದ್ಮೇಲೆ ಗೊತ್ತಾಯ್ತು ನಮಗೆ. ಇನ್ನೇನು ಮಾಡಂಗಿರೋದು? ಇನ್ನೇನು ಮಾಡಂಗಿಲ್ಲ. ಏನು ಬಿಟ್ಬಿಟ್ಟು ಹೋಗಂಗಿತ್ತ? ಹೆಂಗ ಕಾಲ ಕಳ್ಕೊಂಡು ಓದೋ ಹೊತ್ತಾಗಿ ನಮ್ದು ಆಯ್ತು ಬಿಡು. ಇನ್ನೇನು ಅಯ್ಯೋ ಈಗ ನಾಲ್ಕು ಪಾಪ ನಿನ್ನ ಮಕ್ಕಳು ಒಳ್ಳೆವು ಗಂಡು ಮಕ್ಕಳು. ಸೊಸೆಯರು ಒಳ್ಳೆಯವರು. ಇನ್ನೇನು ಆಗಬೇಕು ಅಚ್ಚುಕಟ್ಟಾಗಿ ನೋಡ್ಕೊತಾರೆ ಅಲ್ವವ. ಅಯ್ಯೋ ನಾನು ಸೊಸೆಯರ್ದು ನನ್ನ ಗಂಡು ಮಕ್ಕಳದು ಏನೂ ತೊಂದರೆ ಇಲ್ಲ ಕನ್ಸುನಂದಕ್ಕ. ಚೆನ್ನಾಗಿ ನೋಡ್ಕೊತಾರೆ ಮಾತ್ರ ಏನೂ ಇಲ್ಲ. ನಮ್ಮ ಕೈ ನಮ್ಮ ಬಾಯಿ ಏನು ಅಳತೆ ಕೊಟ್ಟಾರ ಪಾಪ. ಚೆನ್ನಾಗವ್ರೆ. ಒಂಚೂರು ನಿಮ್ಮ ಅಮ್ಮನೇ ಹಂಗೆ ಆಡೋದು ನಿಂಗಮ್ಮ. ಯಾರು ಆಡಿದ್ರೆ ಆಡ್ಕೊತಾರ. ನಾವೆಲ್ಲ ತಲೆಗೆಡ್ಸ್ಕೊಳಕಿಲ್ಲ. ಅದು ಹಳೆ ಕೆಲಸ ಸುಮ್ಮನಿರ ಭಾಳ ಉತ್ತಮವಾದ ಕೆಲಸ. ಅದು ಮಾತ್ರ ಹೊಡಿತಾರವ ಗೋಲಿಯ ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗತ್ತ? ಇನ್ನೇನ್ರಪ್ಪ ನೋಡಿ ಇಲ್ಲಿ ನಿಮ್ಮ ಸುಬ್ಬಪ್ಪನ ಕೈಲೂ ಆಯ್ಕು ಇಲ್ಲ. ಈ ನಿಂಗಮ್ಮನು ಬರೀ ಕಿರ್ಚಾಡೋದು ಬಿಟ್ರೆ ಇನ್ನೇನು ಆಯ್ಕಿಲ್ಲ. ಇಬ್ಬರೆಲ್ಲ ಆಳ್ಪತ್ತೆ ಮಾಡ್ಕೊಂಡು ಸಸಿ ನಡ್ಸೋಕ್ಕಾಯ್ತಿಲ್ವ? ನಾನೇ ಬರ್ಬೇಕಾಗಿತ್ತ. ಈಗ ಹಾಗೆ ಹೋಯ್ತಪ್ಪ. ಇಷ್ಟಕ್ಕೆ ಹಂಗೆ ಹಾರಾಡಬೇಕು ಏನು ಕತೆಯೋ ಕಾಣೆ. ಸರಿ ಕಣ್ರಪ್ಪ ಬರೋರ. ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ. ಮತ್ತೆ ನಮಸ್ಕಾರ.